ಶ್ರೀಮಾತ್ರೆ ನಮಃ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2026ನೇ ಇಸ್ವಿಯ ವರಮಹಾಲಕ್ಷ್ಮಿ ವ್ರತ ಯಾವತ್ತು ಇದೆ, ಹಾಗೆ ವ್ರತವನ್ನ ಮಾಡೋಕೆ ಸೂಕ್ತವಾದ ಟೈಮಿಂಗ್ಸ್ನ ಕೂಡ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋಕೆ ಮುಂಚೆ ಒಂದು ಸೂಚನೆ. ಈಗಾಗಲೇ ಸ್ತೋತ್ರಪ್ರಿಯ ಚಾನೆಲ್ ಕಡೆಯಿಂದ ತಪ್ಪಿಲ್ಲದ ಲಲಿತಾ ಸಹಸ್ರನಾಮದ ಪುಸ್ತಕವನ್ನ ರಿಲೀಸ್ ಮಾಡಿದ್ದೀವಿ. ಆ ಪುಸ್ತಕದ ವಿಶೇಷತೆ ಏನು, ಅದರಲ್ಲಿ ಏನೇನಿದೆ ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ. ನಿಮಗೂ ಕೂಡ ಈ ಪುಸ್ತಕ ಬೇಕು ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ಡೈರೆಕ್ಟ್ ವಾಟ್ಸ್ಆಪ್ ಲಿಂಕ್ ನ ಮೂಲಕ ಹೋಗಿ ಆರ್ಡರ್ ಮಾಡಿ ತರಿಸ್ಕೋಬಹುದು, ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಈ ಪುಸ್ತಕವನ್ನ ನೀವು ಕೂಡ ತರಿಸ್ಕೋಬಹುದು. ಈಗ ವರಮಹಾಲಕ್ಷ್ಮಿ ವ್ರತದ ಡೇಟ್ ಅಂಡ್ ಟೈಮ್ ಬಗ್ಗೆ ತಿಳ್ಕೊಳ್ಳೋಣ. ಈ ವರ್ಷ 2026ನೇ ಇಸ್ವಿಯ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 21ನೇ ತಾರೀಕು ಬರುತ್ತೆ. ವ್ರತ ನಿಯಮದ ಪ್ರಕಾರ ಶ್ರಾವಣ ಮಾಸದ ಪೌರ್ಣಮಿಯ ಹಿಂದೆ ಬರುವ ಶುಕ್ರವಾರವೇ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬೇಕು. ಹಾಗಾಗಿ ಆಷಾಢ ಮಾಸದ ಅಮಾವಾಸ್ಯೆ 12ನೇ ತಾರೀಕು ಬರುತ್ತೆ. ಆಗಸ್ಟ್ 12ನೇ ತಾರೀಕು ಆಷಾಢ ಮಾಸದ ಅಮಾವಾಸ್ಯೆ ಬರುತ್ತೆ. ಅದರ ನಂತರ ಮೊದಲನೇ ಶ್ರಾವಣ ಶುಕ್ರವಾರ 14ನೇ ತಾರೀಕು ಬರುತ್ತೆ. ತದನಂತರ ಬರೋದು 21ನೇ ತಾರೀಕಿನ ಶುಕ್ರವಾರ. ಆ 21ನೇ ತಾರೀಕಿನ ಶುಕ್ರವಾರವೇ ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋದಕ್ಕೆ ಸೂಕ್ತವಾದ ದಿನ. ವ್ರತವನ್ನ ಮಾಡೋದಕ್ಕೆ ಸರಿಯಾದ ಟೈಮಿಂಗ್ಸ್ ಅನ್ನ ನೋಡೋದಾದ್ರೆ ತುಂಬಾ ಜನ ಇದೇ ವಿಷಯದಲ್ಲಿ ಗೊಂದಲವನ್ನ ಇಟ್ಕೊಂಡಿರ್ತಾರೆ. ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ. ವ್ರತವು ಯಾವಾಗ್ಲೂ ಬೆಳಗಿನ ಜಾವ ಮಾಡೋದಾದ್ರೆ ಸೂರ್ಯೋದಯಕ್ಕೆ ಮುಂಚೆನೆ ವ್ರತ ಪೂರ್ತಿ ಆಗೋಗ್ಬೇಕು. ಅಂದ್ರೆ ಸೂರ್ಯೋದಯದ ಸಮಯಕ್ಕೆ ಮಂಗಳಾಶಾಸನವನ್ನ ಹಾಡಿ ಮುಗಿಸಿರ್ಬೇಕು. ಹಾಗಾಗಿ ಯಾವುದೇ ರೀತಿಯ ರಾಶಿ, ನಕ್ಷತ್ರ, ಲಗ್ನದ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಪ್ರತ್ಯೇಕವಾಗಿ ಈ ವ್ರತದ ಬಗ್ಗೆ ಈಗ ಹೇಳ್ಬೇಕು ಅಂದ್ರೆ, ಯಾವಾಗ್ಲೂ ಕೂಡ ವರಮಹಾಲಕ್ಷ್ಮಿ ವ್ರತವನ್ನ ರಾಶಿ, ತಿಥಿ, ನಕ್ಷತ್ರದ ಮೇಲೆ ಇಟ್ಟು ಮಾಡೋದಿಲ್ಲ. ವರಮಹಾಲಕ್ಷ್ಮಿ ವ್ರತವನ್ನ ಲಕ್ಷ್ಮೀ ದೇವಿ ಹೇಳಿರೋ ಹಾಗೆ ಶ್ರಾವಣ ಮಾಸದ ಪೌರ್ಣಮಿಯ ಹಿಂದಿನ ಶುಕ್ರವಾರದ ದಿನವೇ ಮಾಡಬೇಕು. ನೀವು ಬೆಳಗ್ಗೆ ಮಾಡ್ತೀರಾ, ಸಂಜೆ ಮಾಡ್ತೀರಾ, ಅದು ನಿಮಗ್ ಬಿಟ್ಟಿದೆ. ಯಾಕೆಂದ್ರೆ ಈ ಕಾಲದಲ್ಲಿ ಈ ಬ್ಯುಸಿ ಲೈಫ್ ನಲ್ಲಿ ಕೆಲವರಿಗೆ ಬೆಳಗ್ಗೆನೆ ಮಾಡೋಕೆ ಆಗದೆ ಇರಬಹುದು. ಆ ವಿಷಯದಲ್ಲಿ ಯಾವುದೇ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಹಾಗಾಗಿ ಬೆಳಗ್ಗೆ ಮಾಡೋರು ಬೆಳಗ್ಗೆನೆ ಮಾಡಿ, ಬೆಳಗ್ಗೆ ಹೊತ್ತು ಆಗೋದಿಲ್ಲ ಅನ್ನೋರು ಸಂಜೆ ಮಾಡಿ. ಸಾಧ್ಯವಾದಷ್ಟು ಬೆಳಗಿನ ಜಾವನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈಗ ಟೈಮಿಂಗ್ಸ್ ನ ನೋಡೋದಾದ್ರೆ, ಬೆಳಗಿನ ಜಾವ ವ್ರತ ಪೂಜೆಯನ್ನ ಮಾಡೋರು ಹಿಂದಿನ ದಿನವೇ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ಆ ಸಿದ್ಧತೆಗಳನ್ನೆಲ್ಲ ಹೇಗೆ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಿಂದಿನ ದಿನವೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ವರಮಹಾಲಕ್ಷ್ಮಿ ವ್ರತದ ಶುಕ್ರವಾರದ ದಿನ ಈ 21ನೇ ತಾರೀಕು ಬೆಳಗಿನ ಜಾವ 4 ಗಂಟೆಗೆನೆ ಶುರು ಮಾಡಿ 6 ಗಂಟೆಯಷ್ಟರಲ್ಲಿ ವ್ರತವನ್ನ ಕಂಪ್ಲೀಟ್ ಮಾಡ್ಬಿಡ್ಬೇಕು. ತುಂಬಾ ಆಗ್ಲೇ ಇಲ್ಲ, ಗಡಿಬಿಡಿ ಆಗ್ತಿದೆ ಅಂದ್ರೆ 7 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಅದು ಆಪ್ಷನ್ ಅಷ್ಟೇ. ಆದ್ರೆ ವ್ರತವನ್ನ ಮಾಡೋದು ಹಾಗೇನೆ ಸೂರ್ಯೋದಯಕ್ಕೆ ಮುಂಚೆನೆ ವ್ರತವನ್ನ ಪೂರ್ತಿ ಮಾಡಿ. ಇನ್ನು ಸಂಜೆ ಸಮಯದಲ್ಲಿ ವ್ರತವನ್ನ ಮಾಡೋರು ಸಂಜೆ 4:15ರಿಂದ 7:30 ಅಷ್ಟರಲ್ಲಿ ವ್ರತವನ್ನ ಮಾಡಿ. ಇದೇ ಸೂಕ್ತವಾದ ಸಮಯ. ಆದ್ರೆ ಬೆಳಗಿನ ಜಾವದ ವ್ರತಕ್ಕೋಸ್ಕರ ನೀವು ಇಷ್ಟೇ ಟೈಮ್ ಅಂತ ಏನ್ ಅನ್ಕೋಬೇಡಿ. ನೀವು 3 ಗಂಟೆಗಾದ್ರೂ ಶುರು ಮಾಡಿ, 4 ಗಂಟೆಗಾದ್ರೂ ಶುರು ಮಾಡಿ. ಬೆಳಗಿನ ಜಾವ 6 ಗಂಟೆ ಅಥವಾ ಮ್ಯಾಕ್ಸಿಮಮ್ 7 ಗಂಟೆ ಅಷ್ಟರಲ್ಲಿ ನಿಮ್ಮ ವ್ರತ ಪೂಜೆ ಮುಗಿದು ಹೋಗಿರ್ಬೇಕು. ಇನ್ನು ಸಂಜೆನೂ ಅಷ್ಟೇ, ನೀವು ಸುಮಂಗಲಿಯರನ್ನ ಕರೆದು ಬಾಗಿನವನ್ನ ಕೊಡ್ತೀರಲ್ವಾ, ಮಂಗಳ ದ್ರವ್ಯವನ್ನ ಕೊಡುವಾಗ್ಲೂ ಅಷ್ಟೇ 7:30 ಅಷ್ಟರಲ್ಲಿ ಸಂಜೆ ಕೊಟ್ಟು ಅದು ಕೂಡ ಮುಗಿಸಿ. ಇನ್ನು ಈ ವರ್ಷ ನಾನು ಅನ್ಕೊಂಡಿರೋದೇನೆಂದ್ರೆ, ಕಂಪ್ಲೀಟ್ ಆಗಿ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ A to Z ಮಾಹಿತಿಯನ್ನ ನಿಮ್ಗೆ ಇನ್ಮೇಲೆ ಕೊಡ್ತಾ ಹೋಗ್ತೀನಿ. ಇನ್ನು 35 ದಿನಗಳು ಬಾಕಿ ಇದೆ ವರಮಹಾಲಕ್ಷ್ಮಿ ವ್ರತಕ್ಕೆ. ಅಷ್ಟರಲ್ಲಿ ಕಂಪ್ಲೀಟ್ ಆಗಿ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇದನ್ನ ಒಂದು ಸೀರೀಸ್ ರೀತಿಯಲ್ಲಿ ಮಾಡಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗಳನ್ನೆಲ್ಲ ಕೊಟ್ಟಾದ ನಂತರ ವರಮಹಾಲಕ್ಷ್ಮಿ ವ್ರತ ಪೂಜೆಯನ್ನ ಹೇಗೆ ಮಾಡೋದು ಅಂತ ಡೆಮಾನ್ಸ್ಟ್ರೇಷನ್ ವಿಡಿಯೋನ ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಹಾಗೆ ವರಮಹಾಲಕ್ಷ್ಮಿ ವ್ರತಕ್ಕೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಗೊಂದಲಗಳು, ಪ್ರಶ್ನೆಗಳು ನಿಮ್ಮಲ್ಲಿದ್ರೆ ಅದನ್ನ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ರೆ ಆ ವಿಷಯಗಳ ಬಗ್ಗೆ ಪ್ರತ್ಯೇಕವಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಾಮಾನ್ಯವಾಗಿ ಬರುವ 10 ಪ್ರಶ್ನೆಗಳು ಅಥವಾ ಗೊಂದಲಗಳಿಗೆ ಉತ್ತರವನ್ನ ಕಳೆದ ವರ್ಷ ಒಂದು ವಿಡಿಯೋನ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳಿದ್ದೀನಿ. ಆ ವಿಡಿಯೋನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಅದನ್ನ ಕೂಡ ಚೆಕ್ ಮಾಡಿ. ಇನ್ನು ಲಲಿತಾ ಸಹಸ್ರನಾಮದ ತಪ್ಪಿಲ್ಲದ ಪಠ್ಯದ ಪುಸ್ತಕ ಬೇಕು ಅನ್ಕೊಳ್ಳೋರು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ನ ಡೈರೆಕ್ಟ್ ಲಿಂಕ್ ಇದೆ, ಅದರ ಮುಖಾಂತರ ಕೂಡ ಬುಕ್ ಅನ್ನ ಆರ್ಡರ್ ಮಾಡಬಹುದು, ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಬುಕ್ ಅನ್ನ ನೀವು ಕೂಡ ತರಿಸ್ಕೋಬಹುದು. ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೆ ನಮಃ.